ಜಮೀರ್ ಇದ್ರೆ ಸರ್ಕಾರ, ಜಮೀರ್ ಇಲ್ಲದಿದ್ರೆ ಸರ್ಕಾರವೇ ಇಲ್ಲ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಜಮೀರ್ ಅಹಮದ್ ಮತ್ತೆ ಸಚಿವರಾಗ್ತಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಪರ ಕೋಡಿ ಶ್ರೀ ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ. ಜಮೀರ್ ಆತಂಕ ಪಡೋ ಅಗತ್ಯ ಇಲ್ಲ, ಮತ್ತೆ ಸಚಿವರಾಗ್ತಾರೆ. ಜಮೀರ್ ಜೊತೆಗೆ ಶಿವಲಿಂಗೇಗೌಡರು ಸಚಿವರಾಗ್ತಾರೆ ಅಂತ ಕೋಡಿ ಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ರಾಜೀವ್ ಸಾಹೇಬ್ರಿಗೆ ಹಿಂಗಾಗ್ಯದ ಬುದ್ಧಿ ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದಾರೆ ಕಣ ತಡ್ರೋ. ಇದು ವಿಚಾರ, ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ. ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೇಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದರು, ನಿಮಗೆ ಅವ್ರಿಗೂ ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೇಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀರಿಲ್ಲದ ಸರ್ಕಾರ ಸರ್ಕಾರ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.